ಶ್ರೀ ಟಿ ಕೃಷ್ಣಮಾಚಾರ್ಯ ಅವರೇ ಈ ರೀತಿ ದಾಖಲಿಸ್ತಾರೆ. ಈ 7 ಸದಸ್ಯರಲ್ಲಿ ಒಬ್ಬರು ರಾಜೀನಾಮೆ ಕೊಟ್ಟರು, ಇನ್ನಿಬ್ಬರು ತೀರ್ಕೊಂಡು ಹೋದರು, ಮತ್ತು ಇಬ್ಬರು ಸದಸ್ಯರು ಅನಾರೋಗ್ಯದಿಂದ ದೆಹಲಿಯಿಂದ ದೂರನ ಉಳಿಬೇಕಾಯಿತು. ಮತ್ತೊಬ್ಬರು ಈ ಸರ್ಕಾರದ ಕಾರ್ಯಕಲಾಪಗಳ ಕಾರ್ಯದಲ್ಲಿ ತೊಡಗಿಸಿಕೊಂಡು ಸಂವಿಧಾನ ರಚನಾ ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಆದ್ದರಿಂದ ಈ ಸಂವಿಧಾನವನ್ನು ರಚನೆ ಮಾಡುವಂಥ ಸಂಪೂರ್ಣ ಜವಾಬ್ದಾರಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೇಲೆ ಬಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಬಾಲ್ಯದಿಂದಲೂ ತುಂಬ ಸಂಘರ್ಷವನ್ನು ಮಾಡಿಕೊಂಡಂಥ ಬಂದಂಥವರು. ಅವರು ಕೂಡ ಬಹಳ ಬಡತನದಲ್ಲಿ ಕಟ್ಟಕಡೆಯ ಜಾತಿಯಲ್ಲಿ ಹುಟ್ಟಿದಂಥ ಇವರು ಬಹಳ ಕಷ್ಟವನ್ನು ಅನುಭವಿಸಿದಂಥವರು. ಅವ್ರದ್ದು ಕೂಡ ಆರೋಗ್ಯದಲ್ಲಿ ತುಂಬ ಏರುಪೇರುಗಳಿತ್ತು. ಆದರೆ ಅದನ್ನು ಲೆಕ್ಕಿಸದೆ, ಅವರ ಜೀವವನ್ನು ಕೂಡ ಲೆಕ್ಕಿಸದೆ ಅವರು 2 ವರ್ಷ 11 ತಿಂಗಳು 17 ದಿವಸ ಸತತ ಸಂವಿಧಾನ ಒಂದು ರಚನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು 1949 ನವೆಂಬರ್ 26ರಂದು ಸಂವಿಧಾನ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನದ ಕರಡನ್ನು ಸಲ್ಲಿಸ್ತಾರೆ. ಮುಂದೆ 1950 ಜನವರಿ 26ರಂದು ನಮ್ಮ ಭಾರತ ದೇಶ ಗಣತಂತ್ರವಾಗ್ತದೆ. ಆ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಸಂದೇಶವನ್ನು ನಮ್ಮ ದೇಶದ ಸರ್ಕಾರಕ್ಕೆ, ನಾಗರಿಕರಿಗೆ, ಪ್ರಜೆಗಳಿಗೆ, ನಿಮ್ಮೆಲ್ಲರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಅದೇನೆಂದರೆ, ವಿ ಆರ್ ಎಂಟ್ರಿಂಗ್ in the life of contradiction. We are entering in the life of contradiction. We have equality in politics, but there is inequality in social and economic life. Continues to be exist. There is inequality in social and economic life. Continues to exist. This should be very soon, earliest, we should, this contradiction should be end. If we continue this contradiction, then the sufferer of inequality will blow up with the structure of the constitution ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಇದರ ಅರ್ಥ, ನಾವು ವೈವಿಧ್ಯವಾದಂಥ ಜೀವನದ ಕಡೆ ಹೋಗ್ತಾ ಇದ್ದೀವಿ. ಅಂದರೆ ವೈರುಧ್ಯಗಳು, ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ರಾಜಕೀಯ ಸಮಾನತೆ ಸಿಕ್ಕಿದೆ, ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯಿಂದ ಏನಂದರೆ ನಾವು ವಂಚಿತ ಆಗಿದ್ದೀವಿ. ಆ ಸಮಾನತೆ ಇನ್ನೂ ಕೂಡ ಇಲ್ಲಿ ಇದೆ. ಇದನ್ನು ನಾವು ತಡೆದು ಹಾಕದೇ ಹೋದರೆ ಆ ಅಸಮಾನತೆಯಿಂದ ಬಳಲ್ತಾ ಇರುವಂಥ ಜನರು ಏನು ಮಾಡ್ತಾರೆ, ಈ ಸಂವಿಧಾನವನ್ನು ಧ್ವಂಸ ಮಾಡ್ತಾರೆ ಅಂತ. ಸೊ ಅದಕ್ಕೆ ನಾವು ಇನ್ನೂ ಆದರೂ ಅಸಮಾನತೆ ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾವಿದ್ದೇವೆ, ಅದನ್ನು ತೆಗೆದು ಹಾಕುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಆಗಬೇಕು ಅನ್ನುವಂಥ ಮಾತನ್ನು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರೇನು ಅರಮನೆಯಲ್ಲಿ ಹುಟ್ಟಲಿಲ್ಲ, ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿಲ್ಲ, ಕಟ್ಟಕಡೆಯ ಕೆಳಜಾತಿಯಲ್ಲಿ ಹುಟ್ಟಿದಂಥ ಇವರು ತುಂಬ ಅವಮಾನಗಳನ್ನು, ಸಂಕಟಗಳನ್ನು ನುಂಗಿಕೊಂಡೇ ಬೆಳೆದರು. ಮತ್ತು ಅಸಮಾನತೆಯ ಭೇದ ಭಾವವನ್ನು ಉಸಿರಾಡುತ್ತಾ ಬದುಕಿದಂಥ ಇವರು ಇಷ್ಟೆಲ್ಲ ಕಷ್ಟಗಳಿದ್ದರೂ ಕೈ ಚೆಲ್ಲಲಿಲ್ಲ. ಇವರು ಏನು ಮಾಡಿದರು, ಶಿಕ್ಷಣವನ್ನೇ ತಮ್ಮ ಆಯುಧವನ್ನಾಗಿ ಮಾಡಿಕೊಂಡ್ರು. ಎಜುಕೇಷನ್ ವಾಸ್ ಹೀಸ್ ವೆಪನ್ ಆ್ಯಂಡ್ ಈಕ್ವಾಲಿಟಿ ವಾಸ್ ಹೀಸ್ ಡ್ರೀಮ್. ಜಸ್ಟಿಸ್ ವಾಸ್ ಹೀಸ್ ಮಿಷನ್. ಎಜುಕೇಷನ್ ವಾಸ್ ಹೀಸ್ ವೆಪನ್, ಈಕ್ವಾಲಿಟಿ ವಾಸ್ ಹೀಸ್ ಡ್ರೀಮ್ ಆ್ಯಂಡ್ ಜಸ್ಟಿಸ್ ವಾಸ್ ಹೀಸ್ ಮಿಷನ್. ಅವರು ಶಿಕ್ಷಣವನ್ನು ತಮ್ಮ ಆಯುಧವನ್ನಾಗಿ ಮಾಡಿಕೊಂಡ್ರು. ಅವರ ಕನಸು ಏನಾಗಿತ್ತಂದ್ರೆ, ಸಮಾನವಾದ ಭಾರತವನ್ನು ಕಟ್ಟಬೇಕನ್ನುವಂಥ ಅವರ ಕನಸಾಗಿತ್ತು. ನ್ಯಾಯ ಅವರ ಧ್ಯೇಯ ಆಗಿತ್ತು. ಇದೇ ರೀತಿ ನಾವು ಶಿಕ್ಷಣ ವಿಷಯಕ್ಕೆ ಬಂದಾಗ, ನಾವು ಈಗ ಎಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ? ನಾವು ಬರೀ ಏನು ಮಾಡ್ತಾ ಇದ್ದೀವಿ, ಮಕ್ಕಳನ್ನು ಯಾವ ರೀತಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಮಕ್ಕಳನ್ನು ಒಂದು ಮಾರ್ಕ್ಸ್ ಮಷೀನ್ ಥರ ನೋಡ್ತಾ ಇದ್ದೀವಿ. ಅವರಿಗೆ ಯಾವುದೇ ಮೌಲ್ಯಗಳನ್ನು, ಸ್ಥೈರ್ಯವನ್ನು ತುಂಬ್ತಾ ಇಲ್ಲ. ನಮ್ಮ ಇಲಾಖೆಯ ನೇಮಗಳು ಹಂಗದಾವ. ಶಿಕ್ಷಣ ಏನಾಗಿದೆ, ಈಗ ಬರೀ ಡಾಕ್ಯುಮೆಂಟೇಷನ್ ಆಗಿದೆ.
ಅದಕ್ಕೆ ನಾವು ಶಿಕ್ಷಕರಾದಂಥವರು ಏನು ಮಾಡ್ಬೋದು? ಟೀಚರ್ಸ್ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅನ್ನೋದಕ್ಕೆ ಉದಾಹರಣೆಯಾಗಿ ನೀವು ನೋಡ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಅವರ ಲೈಫ್ದಲ್ಲಿನೇ ಅವರ ಹೆಸರಿನಲ್ಲೇ ಅವರ ಗುರುಗಳ ಹೆಸರಿದೆ. ಕಿರ್ಲಸ್ಕರ್ ಗುರುಗಳು ಅವರ ತಮ್ಮ ಶಿಷ್ಯನಿಗೆ ತಮ್ಮ ಹೆಸರನ್ನು ಕೊಟ್ಟು ಅಂಬೇಡ್ಕರ್ ಅವರು ಆ ಹೆಸರನ್ನು, ತಮ್ಮ ಗುರುಗಳ ಹೆಸರನ್ನು ಅಮರವನ್ನಾಗಿ ಮಾಡಿದರು. ಮತ್ತು ನಾವು APJ ಅಬ್ದುಲ್ ಕಲಾಂ ಅವರನ್ನ ನೋಡಿದಾಗ ಕೂಡ ಅವರು ಕೂಡ ತಮ್ಮ ಗುರುಗಳ ಬಗ್ಗೆ ಮೇಲಿಂದ ಮೇಲೆ ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ, ಅವರ ಗುರುಗಳದಿಂದನೇ ಅವರು ಒಬ್ಬ ಪ್ರಸಿದ್ಧ ವಿಜ್ಞಾನಿ ಆಗಲಿಕ್ಕೆ ಸಾಧ್ಯ ಆಯಿತು. ಅವರ ಗುರುಗಳಾದಂಥ ಶಿವಶಂಕರ್ ಅಯ್ಯರ್ ಅವರ ಬಗ್ಗೆ ಅವರು ಹೇಳಿದರು. ಸೊ ಶಿಕ್ಷಕರಾದಂಥವರು ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ಶಿಕ್ಷಕರ ಪಾತ್ರಗಳ ಕುರಿತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮೇಲೆ ಬಹಳ ಗುರುತರವಾದಂಥ ಜವಾಬ್ದಾರಿ ಇದೆ. ಇಲಾಖೆ ಏನೇನೇನು ಇರಲಿ, ನಾವು ಕ್ಲಾಸ್ ರೂಮದಲ್ಲಿ ನಮ್ಮ ಮಕ್ಕಳಲ್ಲಿ ಗುರುತರ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ನಾನು ಸಾವಿತ್ರಿಬಾಯಿ ಫುಲೆಯವರನ್ನು ಕೂಡ ನೆನಪಿಸ್ಕೊಳ್ತಿದ್ದೀನಿ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಸಾವಿತ್ರಿ ಫುಲೆಯವರ ತ್ಯಾಗ, ಪರಿಶ್ರಮದ ಫಲ. ಅವರು ಮಹಿಳೆಯರ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದರು. ಅದೇ ರೀತಿ ನಾನು ನಮ್ಮ ಸಂಸ್ಥೆಯ ಜನನಕ್ಕೆ ಕಾರಣೀಭೂತರಾದಂಥ ಪಾರ್ವತಮ್ಮನವರನ್ನು ಕೂಡ ಈ ರೀತಿ, ಪಾರ್ವತಮ್ಮ ಶಂಕರಗೌಡ ಬೌದ್ಧೂರ್ ದೇಸಾಯಿ ಅವರನ್ನು ಕೂಡ ನಾನು ಸ್ಮರಿಸಿಕೊಳ್ತಾ ಇದ್ದೀನಿ. ಇವತ್ತು ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನು ಕೊಡುವಂಥ ಸಂಸ್ಥೆಯನ್ನು ಕಟ್ಟೋದಕ್ಕೆ ಕಾರಣದಂಥವರು, ನೂರಾರು ಕುಟುಂಬಗಳನ್ನು ಬದುಕಿಗೆ ದಾರಿದೀಪವಾಗಿದೆ. ಅವರನ್ನು ನಾನು ತುಂಬ ಹೃದಯದಿಂದ ಕೋಟಿ ಕೋಟಿ ನಮನಗಳನ್ನು ಇವತ್ತು ನಾನು ಸಲ್ಲಿಸ್ತಾ ಇದ್ದೀನಿ. ನಾವು ಮಹಿಳೆಯರು ಯಾಕೆ ಡಾಕ್ಟರ್ BR ಅಂಬೇಡ್ಕರ್ನನ್ನು ಇನ್ನೂ ಹೆಚ್ಚಾಗಿ ಸ್ಮರಿಸಬೇಕಂತ ನಾನು ಹೇಳ್ತೀನಿ. ಅವರು ಹಿಂದೂ ಕೋಡ್ ಬಿಲ್ಲನ್ನು ಪಾಸ್ ಮಾಡಬೇಕಾದ್ರೆ ಏಕಾಂಗಿಯಾಗಿ ಎಲ್ಲರೂ ಅವರಿಗೆ ವಿರೋಧವಾಗಿ ನಿಂತ್ಕೊಳ್ತಾರೆ. ಆದರೆ ಅವ್ರು ಏನು ಹೇಳ್ತಾರೆ, ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ, ಆದರೆ ಹಿಂದೂ ಕೋಡ್ ಬಿಲ್ ಪಾಸ್ ಆಗಲೇಬೇಕಂತ ಬಟ್ಟೆ ಇಟ್ಕೊಟ್ಟು ಮಹಿಳೆಯರಿಗೆ, ಅಂದರೆ 50% ಮಹಿಳೆಯರು ಸಮಾನತೆಯಿಂದ ವಂಚಿತ ಆಗ್ತಾರಂತ ಹೇಳಿ ಅವರು ಹಿಂದೂ ಕೋಡ್ ಬಿಲ್ಲನ್ನು ತರೋದಕ್ಕೆ ಅವ್ರಿಗೆ ಕಾರಣ ಆಗ್ತಾರೆ. ಅದಕ್ಕೆ ಮಹಿಳೆಯರು, ಕಾರ್ಮಿಕರು, ಅಶಕ್ತರು, ಅವರು ಮಾನವತಾವಾದಿ, ಎಲ್ಲರಿಗೂ ಹಕ್ಕುವನ್ನು ಕೊಡಿಸುವಲ್ಲಿ ಶ್ರಮಿಸಿದರು. ಆದರೆ ನನಗೊಂದು ದುಃಖದ ವಿಚಾರ ಎನಿಸ್ತದ, ಅಂತ ಮಹಾನ್ ನಾಯಕ, ವಿಶ್ವಜ್ಞಾನಿ ಅವರ ಹುಟ್ಟುಹಬ್ಬವನ್ನು ನಾಲೆಜ್ ಡೇ ಅಂತ ಜಗತ್ತು ಆಚರಿಸ್ತಿರುವಾಗ ನನ್ನ ಭಾರತ ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತವಾಗಿರೋದು ನನಗೆ ಬಹಳ ದುಃಖ ಅನಿಸ್ತದೆ. ನಾವೊಬ್ಬರ ಏನಂದರೆ ಅಂತಾರಾಷ್ಟ್ರೀಯ ನಾಯಕ, ಮಾನವವಾದಿಯನ್ನು ಒಂದು ಜಾತಿಗೆ ಮೀಸಲಾಗಿಟ್ಟಿರೋದು ಅತ್ಯಂತ ಖೇದಕರವಾಗಿರುವಂಥದ್ದು ಅಂತ ನನಗೆ ಅನಿಸ್ತದೆ. ಮತ್ತು ನಾನು ಒಂದೆರಡು ಲೈನ್ ಅಂದರೆ ಒಂದು ಪದ್ಯವನ್ನು ಹೇಳಿ ನನ್ನ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅತ್ಯಂತ ಪೂರ್ವದಲ್ಲಿ ನನ್ನ ದೇಶ ಪ್ರಗತಿಯನ್ನು ಸಾಧಿಸಿದೆ. ಇದರಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಅಂದರೆ ಡಿಜಿಟಲ್ ಇಂಡಿಯಾ ವಿಶ್ವದಲ್ಲಿನೇ ಆಗಿದೆ. ಮತ್ತು ಯುವ ಜನಸಂಖ್ಯೆಯಲ್ಲಿ ನಮ್ಮ ವಿಶ್ವದಲ್ಲಿ ಪ್ರಥಮ ಸ್ಥಾನ ನಮ್ಮ ದೇಶ ಇದೆ. ಮತ್ತು ನನ್ನ ದೇಶ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿದೆ. ಇಷ್ಟು ಎಲ್ಲ ಪ್ರಗತಿಯನ್ನು ಸಾಧಿಸಿದರೂ ಕೆಲವೊಂದು ಜ್ವಲಂತ ಸಮಸ್ಯೆಗಳನ್ನು ಕೂಡ ನನ್ನ ದೇಶ ಎದುರಿಸ್ತಾ ಇದೆ. ಅದರಲ್ಲಿ ಏನಂತಾರೆ, ಜಾತ್ಯತೀತತೆ, ಕಾಸ್ಟ್ ಸಿಸ್ಟಮ್ ಈಸ್ ಅ ಮದರ್ ಫಾರ್ ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್. ಕಾಸ್ಟ್ ಸಿಸ್ಟಮ್ ಈಸ್ ಅ ಮದರ್ ಫಾರ್ ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್. ಮತ್ತು ನಿರುದ್ಯೋಗ ಸಮಸ್ಯೆ, ಪರಿಸರ ಮಾಲಿನ್ಯ, ವಾಯು ಬದಲಾವಣೆ,